ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾರ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾನು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಖೀರ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಅದಕ್ಕೆ ತುಪ್ಪದಲ್ಲಿ ಗೋಡಂಬಿನ ಕರೆದಿಟ್ಕೊಳ್ತೀನಿ. ನೋಡಿ, ಗೋಡಂಬಿ ಕೆಂಪಾಗಿದೆ. ಇವಾಗ ಅದನ್ನೊಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಇವಾಗ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ಇವಾಗ ದ್ರಾಕ್ಷಿ ಕೂಡ ಕರೆದಾಗಿದೆ. ಇವಾಗ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಇವಾಗ ಅದೇ ತುಪ್ಪಕ್ಕೆ ಸಬ್ಬಕ್ಕಿ ಹಾಕ್ತೀನಿ. ಸಬ್ಬಕ್ಕಿನೂ ಅದೇ ಥರ ತುಪ್ಪದಲ್ಲಿ ಕರಿತೀನಿ. ನೋಡಿ, ತುಪ್ಪದಲ್ಲಿ ಸಬ್ಬಕ್ಕಿನ ಕರಿತಾ ಇದ್ದರೆ ಪುರಿ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪುರಿ ಥರ ಆಗಿದೆ. ಸಬ್ಬಕ್ಕಿ ಚೆನ್ನಾಗಿದ್ದರೆ ಈ ಥರ ಪುರಿ ಥರ ಆಗುತ್ತೆ. ಇವಾಗ ಅದು ಆಗಿದೆ. ಇವಾಗ ಸಬ್ಬಕ್ಕಿ ಒಂದು ಅರ್ಧ ಬೇಯುವಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸಬ್ಬಕ್ಕಿ ಒಂದು ಅರ್ಧ ಬೆಂದಿದೆ. ಇವಾಗ ನಾನು ರೋಸ್ಟೆಡ್ ಶಾವಿಗೆನೇ ತಂದಿದ್ದೆ. ಇದು ಅಂಗಡಿಲಿ ಸಿಗುತ್ತೆ, ರೋಸ್ಟ್ ಆಗಿರೋದೇ. ಅದನ್ನು ಇವಾಗ ನಾನು ಸಬ್ಬಕ್ಕಿಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ತೀನಿ. ನಾನಿವಾಗ ಇದಕ್ಕೆ 2 ಲೋಟ ಹಾಲು ಹಾಕ್ತೀನಿ. ಇವಾಗ ಮೊದಲು 1 ಲೋಟ ಹಾಲು 1 ಲೋಟ ನೀರು ಹಾಕ್ತೀನಿ. ಹಾಲು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು 2 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಇದು ಸ್ನೇಹಿತರೆ ತಂಪು, ಸಬ್ಬಕ್ಕಿನೂ ತಂಪು ಮತ್ತು ಶಾವಿಗೆನೂ ತಂಪು. ಇದು ರುಚಿನೂ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಲೋಟ ನಾನು ಹಾಲು ಹಾಕ್ತಾಯಿದ್ದೀನಿ. ಇವಾಗ ನಮಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರು ಹಾಲು ಸೇರಿಸ್ಕೋಬೇಕು. ಇವಾಗ 150 ಗ್ರಾಮು ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ವೀಟ್ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ಇವಾಗ ಬಾದಾಮ್ ಪೌಡರು, MTRದು ಬಾದಾಮ್ ಪೌಡರು ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ. ಬಾದಾಮ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸಬ್ಬಕ್ಕಿ ಎಷ್ಟು ಗ್ಲಾಸ್ ಥರ ಬೆಂದಿದೆ. ನೋಡಿ, ಸಬ್ಬಕ್ಕಿ ಮತ್ತು ಶಾವಿಗೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ಗ್ಲಾಸ್ ಥರ ಆದರೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಒಂದು ಕಾಲು ಸ್ಪೂನು ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ತುಪ್ಪದಲ್ಲಿ ಕರೆದಿಟ್ಟಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ. ಗ್ಲಾಸ್ ಥರ ಆಗಿದೆ ನೋಡಿ.
ಇದು ತುಂಬ ರುಚಿಯಾಗಿರುತ್ತೆ. ಇದನ್ನು ನಿಮ್ಮನೇಲೂ ನೀವು ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ